ಮೈಸೂರಿನ 750 ಕೆಜಿ ಚಿನ್ನದ ಅಂಬಾರಿಯ ಬಗ್ಗೆ ನಿಮ್ಗೆ ಗೊತ್ತಾ? ಮಹಾರಾಷ್ಟ್ರದ ದೇವಗಿರಿಯಲ್ಲಿ ಈ ಚಿನ್ನದ ಅಂಬಾರಿ ಇತ್ತು. ನಂತರ ಇದು ಕೊಪ್ಪಳದ ಕುಮ್ಮಟ ದುರ್ಗದಿಂದ ಆಳ್ವಿಕೆ ನಡೆಸುತ್ತಿದ್ದ ಗಂಡುಗಲಿ ಕುಮಾರರಾಮ ವಂಶಸ್ಥರ ಬಳಿ ಸುರಕ್ಷಿತವಾಗಿತ್ತು. 1327ರಲ್ಲಿ ದೆಹಲಿ ಸುಲ್ತಾನರಿಂದ ಕುಮಾರರಾಮ ಅಂತ್ಯವಾದ ಮೇಲೆ ಅವನ ಸೋದರ ಮಾವಂದಿರಾದ ಹಕ್ಕ ಬುಕ್ಕರು ಈ ಅಂಬಾರಿಯನ್ನ ಹುತ್ತದಲ್ಲಿ ಹೂತಿಟ್ಟರು. 1333ರಲ್ಲಿ ಆನೆಗುಂದಿಯ ಮೂಲಕ ಹಕ್ಕ ಬುಕ್ಕರಿಂದ ವಿಜಯನಗರ ಸಾಮ್ರಾಜ್ಯ ಹುಟ್ಟಿಕೊಂಡಿತು. ವಿಜಯನಗರ ಕಾಲದಲ್ಲಿ ಅದ್ದೂರಿ ದಸರಾ ನಡೆಯುತ್ತಿತ್ತು. ತಾಳಿಕೋಟೆ ಕದನದಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನವಾಯಿತು. ಆಗ ಅಂಬಾರಿಯನ್ನ ಆಂಧ್ರಪ್ರದೇಶದ ಪೆನಗೊಂಡಾದಲ್ಲಿ ಸಂರಕ್ಷಿಸಲಾಯಿತು. ನಂತರದಲ್ಲಿ ಶ್ರೀರಂಗಪಟ್ಟಣಕ್ಕೆ ಈ ಅಂಬಾರಿ ರಾಜ ಒಡೆಯರ್ ಕಾಲದಲ್ಲಿ ಬಂತು. ನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ರಾಜಧಾನಿಯನ್ನ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ವರ್ಗಾಯಿಸಿದರು. ಹೀಗೆ ಅಂಬಾರಿ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಬಂತು.